ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ಸ್ಕಾಲರ್ಶಿಪ್ಗಳನ್ನು ಬೇರೆ ಬೇರೆ ರೀತಿಯಾದಂಥ ಸ್ಕಾಲರ್ಶಿಪ್ಗಳನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಅಪ್ಡೇಟ್ಸನ್ನು ಬೇಗಾಗಿ ಪಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕೆ ಬಂದಿದ್ದು ಯಾವುದಂದರೆ ಹಾಸ್ಟೆಲ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಕ್ಕೆ ಬಂದಿದ್ದೀನಿ. ಹೌದು, ಗೋರ್ಮೆಂಟ್ ಕಡೆಯಿಂದ SSP ಸ್ಕಾಲರ್ಶಿಪ್ ಬರುತ್ತೆ, ಅದೆಲ್ಲ ನಿಮಗೆ ಗೊತ್ತು. ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾವ ರೀತಿಯಾಗಿ SSP ಸ್ಕಾಲರ್ಶಿಪ್ನ ಹಣವನ್ನು ಪಡೆದುಕೊಳ್ಬೇಕು ಹಾಗೂ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಅದಕ್ಕೆ ಅಪ್ಲೈಯನ್ನು ಮಾಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದೇನಪ್ಪ ಅಂದರೆ ಹಾಸ್ಟೆಲನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು. ಹೌದು, ಗೋರ್ಮೆಂಟ್ ಅವರು ಸ್ಕಾಲರ್ಶಿಪ್ ಹಣವನ್ನು ಕೂಡ ನೀಡ್ತಾರೆ. ಹಾಗೂ ಯಾರು ದೂರದಿಂದ ಟ್ರಾವೆಲ್ ಮಾಡ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲನ್ನು ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಹಾಗೂ ಆ ಹಾಸ್ಟೆಲ್ಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೂ ಲಾಸ್ಟ್ ಡೇಟ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೆ ನೋಡಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಇಲ್ಲಿ ನಾನು ಗೋರ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. shp.karnataka.government.in ಅಂತ. ಇಲ್ಲಿ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್, SHP ಅಂದರೆ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಅಂತ ಕರೀತಾರೆ. ಈ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ನಲ್ಲಿ ನಾನು ಇಲ್ಲಿ ಸ್ಕ್ರೋಲ್ ಮಾಡಿ ನೋಡಿದಾಗ ಇಲ್ಲಿ ಕೆಳಗಡೆ ನೋಡ್ಬೋದು, ಇದು ಮೈನಾರಿಟಿ ಅವರಿಗೆ ಲಾಸ್ಟ್ ಡೇಟು ಇಲ್ಲಿ ನೋಡ್ಕೊಳ್ಬೋದು. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಹೈಲೈಟ್ ಮಾಡೋ ಮೂಲಕ ತಿಳಿಸ್ತೀನಿ. ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ದ ಮೈನಾರಿಟಿ ವೆಲ್ಫೇರ್ಗೆ ಪ್ರೀ ಮೆಟ್ರಿಕ್ ಆಗಿದ್ದರೆ ಅವರಿಗೆ 30/6/2026 ಇದೆ. ಪೋಸ್ಟ್ ಮೆಟ್ರಿಕ್ ಆಗಿದ್ದರೆ 30/6/2026 ಸೇಮ್ ಡೇಟ್ ಇದೆ. ಹಾಗೂ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಆಗಿದ್ದರೆ 31/7/2026, 31/7/2026 ಅಂತ ತಿಳಿಸ್ತಾ ಇದ್ದಾರೆ. ಹಾಗೂ ನೀವು ಇದಕ್ಕೆ ಅಪ್ಲೈ ಯಾವ ರೀತಿಯಾಗಿ ಮಾಡಬೇಕು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿದ್ದರೆ ಅಥವಾ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿದ್ದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಟೈಮ್ ಇದೆ, ನೀವು ಅಪ್ಲೈಯನ್ನು ಮಾಡ್ಬೋದು. ಹಾಗೂ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ತಿಳಿಸ್ತೀನಿ. ಮೊದಲನೇದಾಗಿ ಇವ್ರದ್ದು ನೋಡ್ಕೊಳ್ಳಿ. ಇಲ್ಲಿ ಅಪ್ಲೈ ಮಾಡೋದು ಯಾವ ರೀತಿಯಾಗಿ ಅಂದರೆ ಇಲ್ಲಿ ನೋಡ್ಕೊಳ್ಬೋದು ನೀವು. ಪ್ರೀ ಮೆಟ್ರಿಕ್ ಅಂದರೆ ಏನಪ್ಪ ಅಂದ್ರೆ ಕೆಲವರಿಗೆ ಗೊತ್ತಿರಲ್ಲ. ಪ್ರೀ ಮೆಟ್ರಿಕ್ ಅಂದರೆ ಏನು, ಪೋಸ್ಟ್ ಮೆಟ್ರಿಕ್ ಅಂದರೆ ಏನು. ಪ್ರೀ ಮೆಟ್ರಿಕ್ ಅಂದರೆ ಇಲ್ಲಿ ನೋಡ್ಕೊಳ್ಬೋದು 6th ಇಂದ 10th ವರೆಗೂ ಯಾರು ಇದಿರಲ್ಲ ಅವ್ರದ್ದು ಪ್ರೀ ಮೆಟ್ರಿಕ್ ಅಂತ ಕರೀತಾರೆ. ಹಾಗೂ 11th ಆದಮೇಲೆ 11th ಮುಂದ್ಗಡೆ 11th 12th ಗ್ರ್ಯಾಜುಯೇಷನ್ನು, ಇಂಜಿನಿಯರಿಂಗು ಏನೇನು ಮಾಡ್ತಿರಲ್ಲ ಡಿಗ್ರಿಗಳು ಅಂಥವ್ರೆಲ್ಲ ಮಾಡ್ತಾ ಇದ್ರೆ ನೀವು ಪೋಸ್ಟ್ ಮೆಟ್ರಿಕಲ್ಲಿ ಬರ್ತೀರಾ. ಹಾಗೂ ನೀವು ಯಾವುದಕ್ಕೆ ಬಿಲಾಂಗ್ ಆಗ್ತೀರಾ ಅಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು. ಅಪ್ಲೈ ಅಂತ ಕ್ಲಿಕ್ ಮಾಡಿಕೊಂಡು ನಂತರ ಮುಂದಿನ ಸ್ಟೆಪ್ಗಳು, ನಿಮ್ಮ ಮುಂದಿನ ಪ್ರೊಸೀಜರ್ಗಳು ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಂಬನ್ನಿ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಬಿಟ್ಟಿದ್ದೀನಿ. ಅಂದರೆ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೀವು ಅದಕ್ಕೆ ಅಪ್ಲೈಯನ್ನು ಮಾಡಬೇಕು, ಅಪ್ಲೈ ಮಾಡಿದಾಗ ನಿಮಗೆ ಹಾಸ್ಟೆಲ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿಕೊಂಡು ಅದೇ ರೀತಿಯಾಗಿ ನೀವು ಅಪ್ಲೈ ಮಾಡಿದರೆ ನಿಮಗೂ ಕೂಡ ಹಾಸ್ಟೆಲ್ ಬರುತ್ತೆ. ಹಾಗೂ ನೆಕ್ಸ್ಟ್ ಆಗಿ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಬೋದು, ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಇಲ್ಲಿ ತೋರಿಸ್ತೀನಿ ನೋಡಿ, ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಅವ್ರದ್ದು ಇಲ್ಲಿ ಕ್ಲಿಕ್ ಮಾಡಿ ನೋಡಿದಾಗ ಒಂದು ವೆಬ್ಸೈಟ್ಗೆ ಹೋಗುತ್ತೆ. ಅವ್ರದ್ದು ಡೀಟೇಲ್ಸನ್ನು ಚೆಕ್ ಮಾಡಿದಾಗ ನೋಡಿ ಇಲ್ಲಿ ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ. ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ದು ಡೇಟ್ಸ್ ಕ್ಲೋಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಕೊಳ್ಬೋದು ನೀವು, ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಕ್ಲೋಸ್ಡ್ ಅಂತ ತೋರಿಸ್ತಾ ಇದೆ. ನೋಡಿ ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಮತ್ತೆ ಯಾವಾಗಾದರೂ ಅದನ್ನು ಓಪನ್ ಮಾಡ್ಬೋದು ಅವರು, ಆದರೆ ವೇಟ್ ಮಾಡಬೇಕು. ಏನಾದರೂ ಓಪನ್ ಆದರೆ ನಾನು ಖಂಡಿತವಾಗಿ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆದರೆ, ಓಪನ್ ಆದರೆ ಏನೋ ವೆಬ್ಸೈಟ್ನಲ್ಲಿ ಡೇಟ್ಸ್ ಓಪನ್ ಆದರೆ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದೇ ರೀತಿಯಾದಂಥ ಸ್ಕಾಲರ್ಶಿಪ್ಗಳನ್ನು ಬೇರೆ ಬೇರೆ ರೀತಿಯಾದಂಥ ಸ್ಕಾಲರ್ಶಿಪ್ಗಳನ್ನು ಯಾವ ರೀತಿಯಾಗಿ ಪಡ್ಕೊಳ್ಬೇಕು, ಗೋರ್ಮೆಂಟ್ನ ಬೇರೆ ಬೇರೆ ಸ್ಕೀಮ್ಗಳನ್ನು ಯಾವ ರೀತಿಯಾಗಿ ನಾವು ಅದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವೀಡಿಯೋಸನ್ನು ಕಂಟಿನ್ಯೂ ಆಗಿ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳ ಒಳ್ಳೆಯದಕ್ಕೆ ಅಂತ ಈ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು. ಅದಕ್ಕೋಸ್ಕರ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ಸನ್ನು ಬೇಗಾಗಿ ಪಡ್ಕೊಳ್ಳಿ. ಹಾಗೂ ಇದನ್ನು ಹೊರತು ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಖಂಡಿತವಾಗಿ ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು ವಿದ್ಯಾರ್ಥಿಗಳೇ.